ವೀಕ್ಷಕರೇ ನಮಸ್ತೆ. ನಾನು ನಿಮಗೆ ಈಗ ಒಂದು ಹಣ್ಣು ತೋರಿಸ್ತಾ ಇದ್ದೀನಿ. ಹಣ್ಣಲ್ಲ, ಕಾಯಿ ಅನ್ಬೋದು. ಕಾಯಿ ತೋರಿಸ್ತಾ ಇದ್ದೀನಿ, ಹಸಿರು ಬಣ್ಣ. ಇನ್ನು ಮುಂದೆ ಇದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಯಾವ ಹಣ್ಣು ಅಂತ ಹೇಳ್ಬಿಟ್ಟು ನೀವು ಗುರುತಿಸ್ಬಲ್ರಾ? ಯಾವ ಗಿಡ ಅಂತ ಹೇಳಿಬಿಟ್ಟು ಇದನ್ನು ನಾವು ಬಿಳ್ಚೆ ಹಣ್ಣು ಅಂತ ಕರಿತೀವಿ. ಅಮ್ಮೆ ಹಣ್ಣು, ಬಿಳ್ಚೆ ಹಣ್ಣು, ಹಣಗಿಗಾರೆ ಹಣ್ಣು, ಈ ರೀತಿ ನಾವು ನಮ್ಮ ಒಂದು ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ನಾರ್ಮಲಾಗಿ ಬಿಳ್ಚೆ ಹಣ್ಣು ಅಂತಲೇ ಕರೆಯುವಂಥದ್ದು. ಸಿಲಾನ್ ಬಾಕ್ಸ್ವುಡ್ ಅಂತ ಹೇಳಿಬಿಟ್ಟು ಕಾಮನ್ ನೇಮು, ಸಿಲಾನ್ ಬಾಕ್ಸ್ವುಡ್ಡು. ನಿಮಗೆ ಬಾಟಾನಿಕಲ್ ನೇಮ್ ಬಂದುಬಿಟ್ರೆ ಪೈಡ್ರಾಕ್ಸ್ ಡಿಕೋಕಾಸ್ ಅಂತೇಳಿ. ಪೈಡ್ರಾಕ್ಸ್ ಡಿಕೋಕಾಸ್ ಅಂತೇಳ್ಬಿಟ್ಟು ಒಂದು ಅತ್ಯುತ್ತಮವಾದಂತಹ ಮರ. ಈ ಟೈಮ್ನಲ್ಲಿ ನಾರ್ಮಲ್ಲಾಗಿ ಅಕ್ಟೋಬರಿಂದ ನವೆಂಬರು ಈ ಇದರಲ್ಲಿ ಹೂವಾಗಿ ನಂತರ ಹಣ್ಣಾಗಿ ಇದಾಗುತ್ತೆ. ಹಣ್ಣು ನಿಮಗೆ ಈಗ ನಾನೇನು ಕಾಯಿ ತೋರಿಸಿದ್ನಲ್ಲ, ಇದು ನೆಕ್ಸ್ಟ್ ಹಣ್ಣು ಬಂದುಬಿಟ್ಟು ಬ್ಲ್ಯಾಕ್ ಕಲರಿಗೆ ತಿರುಗುತ್ತೆ. ಯಥೇಚ್ಛವಾದಂತಹ ನಿಮಗೆ ನಮ್ಮ ಸಂಬಂಧಿಕರು ಜೊತೆಗೆ ನಾವು ಎಲ್ಲರೂ ಕೂಡ ಈ ಹಣ್ಣನ್ನು ಸವಿಬೋದು. ಎಡಿಬಲ್ ಹಣ್ಣು, ತುಂಬ ಒಂದು ಈ ತಿಂದವರಿಗೆ ಗೊತ್ತು ಇದ್ರ ರುಚಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಒಂದು ತಿಂದರೆ ನಿಮಗೆ ಸಾಕಾಗೋದಿಲ್ಲ, ಇದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ರೀತಿ ಇರುವಂತಹ ಒಂದು ಹಣ್ಣು. ನಾವು ಇಲ್ಲಿ ಹಣ್ಣು ಹುಡ್ಕೊಂಡೇ ಬಂದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಹಣ್ಣು ಸಿಗಲಿಲ್ಲ. ಇನ್ನು ಆಯುರ್ವೇದಿಕ್ ಯೂಸು ಅಥವಾ ಮೆಡಿಸಿನ್ ಪ್ಲ್ಯಾಂಟು ಅಂತ ಹೇಳಿದ್ರೆ ಹೆಚ್ಚಿನ ಮಾಹಿತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮೆಡಿಸಿನ್ ವ್ಯಾಲ್ಯೂ ಬಗ್ಗೆ. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಾರ್ಕ್ ನೋಡ್ಬೋದು, ಅಂದರೆ ನೀವು ನೋಡ್ಬೋದು ತೊಗಟೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಮರ ಒಂದು ನೀಳವಾದಂಥ ಮರ, ಸುಮಾರು ಒಂದು 10ರಿಂದ 15-20 ಅಡಿ, ಇವನ್ 10 ಮೀಟ್ರು ಅಂತ ತೊಗೋಬೋದು. ಆ ಹಂತಕ್ಕೆ ಬೆಳೆಯುವಂತಹ ಒಂದು ನೀಳವಾದಂತಹ ಮರ. ಹಸಿರು, ಯಾವಾಗಲೂ ಹಸಿರು ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ ಮರ. ಸಿಲಾನ್ ಬಾಕ್ಸ್ವುಡ್ ಅಂತ ಕರಿತೀವಿ, ಅಥವಾ ಬಿಳಚೆ ಹಣ್ಣಿನ ಮರ ಅಂತೇಳ್ಬಿಟ್ಟು. ಅನ್ಫಾರ್ಚುನೇಟ್ಲಿ ನಾನು ಹಣ್ಣು ತೋರ್ಸೋಕ್ಕಾಗಿಲ್ಲ, ಹೇಳಿದೆ. ಇಲ್ಲೆಲ್ಲೋ ಇದೆ, ಒಂದು ನಿಮಿಷ. ಹಣ್ಣು ನಮ್ಮ ಕೈಗೆ ಸಿಗ್ತಾಯಿಲ್ಲ, ಇಲ್ಲೆಲ್ಲೋ ಒಂದು ಕಡೆ ಇದೆ. ಅಲ್ಲಿ ಕಾಣ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಹಣ್ಣು ಬ್ಲ್ಯಾಕ್ ಕಲರ್ ಆಗಿದೆ. ನಾವು ದುರದೃಷ್ಟವಂತರು, ತಿನ್ನೋದಕ್ಕೆ ನಮಗೆ ಸಾಧ್ಯವಾಗ್ತಿಲ್ಲ. ಬಟ್ ಬಿಳಿಚೆ ಹಣ್ಣು ಅತ್ಯುತ್ತಮವಾದಂಥ ಮರ. ನೋಡಿ, ನಿಮ್ಮ ಒಂದು ಸುತ್ತಮುತ್ತಲೂ ಇದ್ರೂ ಕಾಣಸಿಗುತ್ತೆ ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ತೀನಿ.